ಅಲ್ಲ ಯಾರು ತಾವೆಲ್ಲ ಯಾರು ಅಂತ ಗೊತ್ತಾಗಿಲ್ಲ. ಏನಕ್ಕಿಲ್ವಾ ಒಳಗಡೆ ಬಂದಿದ್ದೀರಾ ಅಂತ. ಇವರೆಲ್ಲ ಯಾರು, ಏನು ಏನಕ್ಕೋಸ್ಕರ ಏನು ಬಂದಿದ್ದೀರಾ ಒಳಗಡೆ? ಲಾಸ್ಟ್ ಟೈಮಲ್ಲೇ ಹೇಳಿದ್ದೀವಿ, ಆದ್ರೂ ಕೂಡ ನೀವು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ? ಲಾಸ್ಟ್ ಟೈಮ್ ಯಾರೆಲ್ಲ ಯಾರು ಅನಧಿಕೃತವಾಗಿ ಜನ ಎಲ್ಲ ಹೊರಗಡೆ ಹೋಗಿದಾರಲ್ಲ ಕ್ಯಾಬಿನ್ ಒಳಗಡೆ ಪಾರ್ಟಿಗಳು ಏನಾದ್ರು ಕರೆಕ್ಷನ್ ಇದ್ರೆ ಹೊರಗಡೆ ಹೋಗೋದೇನಿದೆ, ಏನೇನು ಹೆಸರು ಅದು ಏನಾದ್ರು ಚೇಂಜಸ್ ಇದೆ ಅಲ್ಲ ಅದನ್ನ ಮುಂದೆಯಿಂದ ಮಾಡ್ಬೋದಲ್ಲ ಸರ್. ಮುಂದೆ ಬ್ರೋಕರ್ಗಳ ಅವಳಿ ಇದೆ ಅಂತ ಅಂದ್ಬಿಟ್ಟು ಜನ ಬಾಯಿ ಬಿಡ್ಕೊತಾರೆ ಡೈಲಿ. ಮತ್ತೆ ಒಳಗಡೆ ಹೋಗಿ ಏನ್ ಮಾಡೋದಿರುತ್ತೆ ಸರ್? ಹೊರಗಡೆ ಇರ್ಬೋದಲ್ಲ, ಹೊರಗಡೆ ನೋಡಿ ಕರೆಕ್ಟ್ ಕರೆಕ್ಷನ್ ಮಾಡಿ ಕೊಡ್ಬೋದಲ್ಲ. ಹೊರಗಡೆ ಎಲ್ಲ ಒಳಗಡೆ ಹೇಳ್ತಾ ಇರ್ತೀರಾ, ಎಷ್ಟು ಜನ ಇದಾಗ್ತಿದ್ದಾರೆ ಹೊರಗಡೆನೆ ಇದೆ ಸ್ಕ್ರೀನು. ಸರ್ ಲಾಸ್ಟ್ ಟೈಮಲ್ಲಿ ಇದೇ ತರನೇ ಸರ್, ಒಬ್ಬೊಬ್ಬರಿಂದ 5 ಜನ ನಿಂತಿದ್ದಾರೆ. ಈಗೂ ಕೂಡ ಲೈವ್ ತೋರಿಸಿ ನಾನು ನಿಮ್ಗೆ ಏನು 3 ಜನ ಇಬ್ಬಿಬ್ರು ನಿಂತಿದ್ದಾರೆ ಒಬ್ಬರಿಂದ. ಯಾವ ರೀತಿಯ ಕೆಲಸ ನಡೀತಾ ಇದೆ ನೋಡ್ರಿ. ಸಾರ್ವಜನಿಕರಾದ್ರೆ ಹಂಗೆ ಎದುರ್ಕೊಂಡು ನೋಡ್ತಾರಲ್ಲ ಯಾರನ್ನು ನಾವು ಬಂದ ತಕ್ಷಣ ಅರ್ಧ ನೀವು ಕಣ್ ಕೊಟ್ಕೊಂಡು ಏನ್ ಕೂತಿಲ್ಲ, ನೀವು ಒಂಥರ ಏನ್ ಹೇಳ್ತೀರಾ, ಕಣ್ ಮುಚ್ಕೊಂಡು ಹಾಲ್ ಕುಡಿಯೋದ್ರ ಅಂದ್ರೆ ಎಲ್ಲರೂ ಕಾಣಿಸ್ತಾ ಇದು ಬೇಕು. ಹಾಗೇನಿಲ್ಲ ಅಲ್ಲ, ನೀವು ಮಾಮೂಲಿ ಎಲ್ಲಾ ಕಡೆ ಇರೋದಿದು. ಜನಗಳು ಗೊತ್ತಿಲ್ಲ ಇರೋದಲ್ಲ ಇದು. ಸರಿ ಮಾಡ್ಕೊಬೇಕು. ಪ್ರತಿ ಸಲ ಬಂದಿ ಸರ್, ಪ್ರತಿ ದಿನ ಬಂದ್ರು ಇದನ್ನ ಹೇಳ್ತೀರಾ. ನಿಮ್ಗೆ ಏನ್ ಹೇಳೋದು ಅಂತ ನಮ್ಗೆ ಗೊತ್ತಾಯ್ತಲ್ಲ. ನಮ್ಗೆ ದಿನ ಅಂತಲ್ಲ, ಇವತ್ತು ರಶ್ ಇರೋದು ನಮ್ಮ ಆಫೀಸ್ ಇಲ್ಲ ಅಂದ್ರೆ ಟೈಮ್ ಬೇಸ್ಡ್ ಆಗಿ ಬರ್ತಾ ಇದಾರೆ ಜನ, ಮಾಡ್ಕೊಂಡು ಹೋಗ್ತಿದ್ದಾರೆ. ಸರಿ ಸರ್, ಬ್ರೋಕರ್ ಮೇಲೆ ಏನೋ ಒಳಗಡೆ ಬರ್ತಾರೆ. ನಮ್ ನೋಡಿದೀವಿ ಅವ್ರೆಲ್ಲ. ನಮ್ಗೆ ನಾವೇನೋ ಬೇರೆ ದೇಶದಿಂದ ಬಂದಿರೋರಲ್ಲ, ಸುತ್ತಮುತ್ತ ಬ್ರೋಕರ್ಸ್ ಗಳು ಒಳಗಡೆ ಬಿಡ್ತಾರೆ. ನಿಮ್ ಎದುರುಗಡೆ ನಿಮ್ ಕಣ್ಣು ಕಾಣೋ ಈ ತರ ಕುಲಂ ಈ ತರ ಅವ್ಯವಹಾರ ನಡೀತದೆ. ಏನ್ ಮಾಡ್ತಾ ಇದ್ರಿ ನೀವು? ನಾನು ಹೇಳ್ತೀನಿ ನೋಡಿ, ಯಾರು ಹೋಗ್ತಾ ಸರ್ ಇಲ್ಲಿ ಮುಂಚೆ ನಿಮ್ ಗಮನ ತಂದಿದ್ದೀವಿ, ನೀವು ಮಾಡ್ತಾರೆ ಇದು. ಒಂದು ಸ್ಕ್ರೀನ್ ಇರ್ಲಿಲ್ಲ, ಈಗ ಎಲ್ಲಾ ಇದ್ರ ಎದುರುಗಡೆನೆ ಸ್ಕ್ರೀನ್ ಹಾಕ್ಸಿದ್ದೀವಿ. ಸ್ಕ್ರೀನ್ ಹಾಕ್ಸಿದ್ರಲ್ವಾ, ಮತ್ತೆ ಯಾಕೆ ಒಳಗಡೆ ಹೋಗ್ತಾರೆ? ಯಾಕೆ ಒಳಗಡೆ ಹೋಗ್ತಾರೆ? ಅದು ಈಗ ಮಾಡಲ್ಲ ಬಿಡಿ, ಈಗ ಆತರ ಹೇಳ್ತೀವಿ. ಸರ್ ದಯವಿಟ್ಟು ನೀವು ಸರಿ ಹೋಗ್ಬೇಕು. ನೀವು ಸರಿ ಹೋಗಿಲ್ಲ ಅಂದ್ರೆ ನಿಜವಲ್ಲೂ ಹೇಳ್ಬಾರ್ದು. ನಿಜವಲ್ಲ ಆ ರೀತಿ ಕೋಪ ಬರುತ್ತೆ. ಜನಸಾಮಾನ್ಯರು ಏನ್ ನಿಮ್ ಕುರಿಗಳು ಅನ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ಜನಸಾಮಾನ್ಯರು ಅಂತ ಕುರಿಗಳು ಅನ್ಕೊಂಡ್ಬಿಟ್ಟಿದ್ದೀರಾ? ನಾವು ಹೇಳ್ದಾಗೆಲ್ಲ ಕೇಳ್ತಾರೆ ಅಂದ್ಬಿಟ್ಟು. ನಾನು ಬಂದು 6 ತಿಂಗಳ ಮುಂಚೆ ಈ ಕಡೆಗೆ ಬಂದು ನಿಮ್ಗೆ ಹೇಳಿದ್ವಿ, ಈ ತರ ಒಳಗಡೆ ಬಿಡ್ಬೇಡಿ ಯಾರನ್ನು ಅಂತ ಹೇಳಿದ್ವಲ್ವಾ? ಯಾರು ಮತ್ತೆ ಯಾರು ಒಳಗಡೆ ಹೋಗ್ತಾರೆ, ಯಾಕೆ ಹೋಗ್ತಾರೆ? ಎಲ್ಲ ಶಾಮೀಲಾಗಿ ಮಾಡ್ತಾ ಇರೋಂಥದ್ದು. ಇವ್ರ ಹೋಗ್ಬಿಟ್ಟು ಉಗಿತಾ ಇದಾರೆ, ನಿಮ್ ಮಿನಿಸ್ಟರ್ ಹೋಗ್ಬಿಟ್ಟು. ಇಲ್ಲ, ಅದ್ರ ಸಲುವಾಗಿನೇ ಸ್ಕ್ರೀನ್ ಹಾಕ್ಸಿರೋದು. ಸರಿ ಸರ್, ಸ್ಕ್ರೀನ್ ಹಾಕ್ಸಿದಿರಾ, ಮತ್ತೆ ಯಾಕೆ ಸ್ಕ್ರೀನ್ ವರ್ಕ್ ಮಾಡ್ತಾ ಇಲ್ಲ? ನೀವ್ ಯಾಕೆ ವರ್ಕ್ ಮಾಡ್ತಾ ಇಲ್ಲ? ಅವ್ರು ಅಲ್ಲಿರೋರು ಗೊತ್ತಾಗಲ್ವಾ ಅಧಿಕಾರಿಗಳಿಗೆ? ಏನ್ ಅಮೇಜ್ ಕೊಟ್ಟು ಬದುಕ್ಬೇಕಾ? ಮಾಡಿಸ್ತಾರೆ. ಏನ್ ಹಿಂಗಂದ್ರೆ ನೀವು ಮಾಡಿಸ್ತಾರೆ ಅಂದ್ರೆ ಹೆಂಗ್ ಏನ್ ಮಾಡಿಸ್ತಾರೆ? ಅದೇ ಜೋಬ್ ಕೊಡ್ತಾ ಇದ್ದಾರೆ, ಮಾಡಿಸ್ತಾರೆ ಅಷ್ಟೇ. ಮಾಡಿಸ್ತಾರೆ. ನೀವು ಹೋಗಿ ಮಾಡಿಸ್ತಾರೆ. ನೀವು ಫಸ್ಟ್ ಹೋಗಿ ಅಂತ ಹೇಳೋದು. ನೀವು ಹೇಳೋ ನೀವು ಮಾಡಿಸ್ತಾರೆ. ನೀವು ಹೋಗ್ಬಿಡಿ, ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ನೀವು. ಬಂದಿ ಸರ್, ನಾನ್ ಯಾಕೆ ಹೇಳ್ಬೇಕು ಸರ್ ನಿಮ್ಗೆ? ನನ್ಗೆ ಹೇಳ್ಕೊಳ್ಳೋ ತರ ಯಾಕೆ ಇಟ್ಕೋತೀರಾ? ಸಾರ್ವಜನಿಕ ಯಾರೋ ಬಂದು ನಿಮ್ಗೆ ಹೇಳ್ತಾರ? ಆಯ್ತಾಯ್ತು. ಇದರ ಗೌರವದಿಂದ ಹುದ್ದೆ ಕೂತ್ಕೊಂಡು ನಿಮ್ ಕಣ್ಣೆದುರುಗಡೆ ಜನ ಏನಾದ್ರು ಬ್ರೋಕರ್ಗಳು ನಿಂತ್ಕೊಂಡು ಒಳಗಡೆ ಕೆಲಸ ಮಾಡಿಸ್ತಾರೆ ಅವ್ರು ಬೇಕಾದಂಗೆ ಅಂದ್ರೆ ಎಲ್ಲಿ ಯಾವ ಇದು ಏನ್ ಹೇಳ್ತೀವಿ ಅಕೌಂಟಬಿಲಿಟಿ ಎಲ್ಲಿ, ಟ್ರಾನ್ಸ್ಪರೆನ್ಸಿ ಎಲ್ಲಿದೆ ಇಲ್ಲಿ? ಸರ್ಕಾರಿ ಮಂದೆ ತರ ಅನ್ಕೊಂಡ್ಬಿಟ್ಟಿದ್ದೀರಾ. ನೀವು ಹೇಳಿದಿರಲ್ಲ ಈಗ ಚೇಂಜಸ್ ಮುಂಚೆ ಹೇಳಿದ್ವಲ್ಲ ಸರ್. ನನಗಂತೂ ಫಸ್ಟ್ ಟೈಮ್ ನಾನು ಬಂದಾಗ ನೀವ್ ಹೇಳ್ತಾ ಇರೋದು, ನೀವ್ ಹೇಳಿದ್ರಿ ಅಂತಂದ್ರೆ ಅವ್ರಿಗ ನಡ್ರಿ, ಅವ್ರನ್ನ ಮಾತಾಡ್ಸೋಣ ಬಂದಿದೆ. ಅವಿನಾಶ್, ದಯವಿಟ್ಟು ಈ ವ್ಯವಸ್ಥೆ ಸರಿಪಡಬೇಕಂದ್ರೆ ನೀವು ಮೊದಲು ಸರಿ ಹೋಗ್ಬೇಕು. ನಾವು ನೀವು ನಮ್ಮ ಸಂಬಳದಲ್ಲಿ ಬದುಕ್ತಾ ಇದ್ದೀರಾ ಸರ್. ಹೇಳಿದಿರಲ್ಲ, ನೋಡೋಣ ಆಯ್ತು. ನಮಸ್ಕಾರ ಸರ್. ಹಿರಿಯ ನೋಂದಣಾಧಿಕಾರಿಗಳು ಕ್ಲೀನ್ ಆಗಿ ಕಾಣುತ್ತೆ. ಇಷ್ಟೊಂದು ಕುಲಾಗಿ ವ್ಯವಹಾರ ಮಾಡ್ಕೊಂಡ್ರೆ ಹೆಂಗೆ ಸರ್? ಅಂದ್ರೆ ವ್ಯವಸ್ಥೆಗೆ ಈ ತರ ಅನ್ಯಾಯ ಮಾಡ್ತಾರೆ, ದ್ರೋಹ ಮಾಡ್ತಾ ಇದ್ರು ನೀವು. ನಾಚಿಕೆ ನಿಮಿಷ ಅಲ್ಲ ಸರ್. ಅಲ್ಲ ಸ್ವಾಮಿ, ನೀವು ಕೂತಿದ್ದೀರಾ ಕಣ್ಣಲ್ಲಿ ನೋಡಿ, ತೋರ್ಸೆ ಕಡೆ ಇಷ್ಟು ಜನ ಇಲ್ಲಿ ಯಾರು ಬರ್ತಾರೆ, ಯಾರು ನಿಮ್ಗೆ ಕಾಣಿಲ್ಲ ಅಂತಂದ್ರೆ ಬ್ರೋಕರ್ಗಳು ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಿಮ್ಮನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ. ನೀವೆಲ್ಲ ನಾನು ಒಂದ್ಸತಿ ಬಂದಾಗ ನಿಮ್ಗೆ ಹೇಳಿದೆ ಸರ್, ಹೇಳಿದ್ವಿ ಆಗ ಹೇಳಿದ್ವಿ. ಈಗ ಅದೇನು ಸ್ಕ್ರೀನ್ ಬೇರೆ ಹಾಕ್ಸಿದ್ದೀರ ಒಂದು. ಇವತ್ತು ನಿಮ್ಮ ಎದುರುಗಡೆ ಸ್ನೇಹಿತರೆ ನೋಡಿ, ತೋರಿಸಿ ಎದುರುಗಡೆ ಇವರು ಕಣ್ಣ ಫುಲ್ಲ ಇವರು ಕಾಣೋ ತರ ಇವರು ಬ್ರೋಕರ್ ಒಳಗಡೆ ಕೆಲಸ ಮಾಡಿಸ್ತಾರೆ ಅಂತಂದ್ರೆ
ಹಾ. ಅಸಿಸ್ಟ್ ಮಾಡೋರು ಯಾರು ಬಂದಿದ್ರೆ ಹೆಂಗ್ ಬರ್ತಾರೆ ಸರ್ ನೋಡ್ರಿ ಬಂದು ಯಾರು ಎದ್ರುಕೊಂಡು ಓಡೋಗಲ್ಲ ನಾವ್ಯಾರ ಬಂದ ತಕ್ಷಣ ಗಾಡಿ ತರ ಈಗ ಯಾರು ಇದು ಹಂಗಲ್ಲ ಇದು ಹಂಗ್ ಮಾಡೋದಲ್ಲ ಇದು ನೀವೇನು ಈಗ ಬಿಡಲ್ಲ ನೀವು ಬಂದಿದ್ರ ಅದ್ ನಿಮ್ ಜವಾಬ್ದಾರಿ ಅಲ್ವಾ ನೀವು ಈಗ ಬಿಡಲ್ಲ ಅಂದ್ರೆ ಏನದು ಇಷ್ಟ ದಿನ ಯಾಕೆ ಬಿಟ್ಟಿದ್ರ ನೀವು ಈಗ ಯಾಕೆ ಬಿಟ್ಟಿದ್ರಿ ನೀವು ಆಯ್ತು ಮಾಡಿಸ್ತೀವಿ ಮುಂಚೆನೆ ಬಂದಿದ್ರು ನಿಮ್ಗೆ ನಿಮ್ ಕಂಪ್ಲೇಂಟ್ ಕೊಟ್ಟಿದ್ರು ನಿಮ್ಗೆ ಈ ತರ ಹೋಗಿ ಲೈವ್ ಅಲ್ಲೇ ಬಂದಿಲ್ಲ ನನಗೆ ನಾವು ಲೈವ್ ಅಲ್ಲೇ ಹೇಳಿದ್ವಲ್ಲ ಸರ್ ಕೊನೆ ಬಾರಿ ಬಂದಾಗ ನಿಮ್ಗೆ ಇದು 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 ಸರಿಯಲ್ಲ ಇದು ಧೋರಣೆ ನೀವು ಮಾಡ್ತಾ ಇರೋದು ಇದು ಕುಲಂ ನೀವು ಇದು ಭ್ರಷ್ಟಾಚಾರಕ್ಕೋ ಇನ್ನೊಂದಕ್ಕೋ ಮತ್ತೆ ನೀವೇ ಎಳೆ ಮಾಡ್ಕೊಡ್ತಾರೆ ನಿಮ್ ಕಣ್ ಮುಂದೆ ಅದನ್ನು ಕೆಲಸ ಮಾಡಿ ಚೇಂಬರ್ ಒಳಗಡೆ ಹಾಕೊಂಡ್ಬಿಟ್ಟು ಅಟ್ಲೀಸ್ಟ್ ನಾನು ಕಾಣಿಸಿಲ್ಲ ಅಂತ ಹೇಳ್ಬೋದು ನಾಳೆಯಿಂದ ಸುಳ್ಳು ಹೇಳ್ಬೋದು. ಕಂಡು ಸುಳ್ಳು ಹೇಳೋದು ಅದೇ ನಮ್ಗೆ ಅದೇ ಇದು ನಮ್ಗೆ ಅಸಹ್ಯ ಅನ್ಸಲ್ವಾ ಇದು ದಯವಿಟ್ಟು ಚೇಂಬರ್ ಒಳಗಡೆ ಹಾಕೊಡಿ ಸರ್ ನಿಮ್ಗೆ ನಿಮ್ಮ ಏನ್ ಹೇಳ್ತೀವಿ ನಿಮ್ ಹುದ್ದೆಗೂ ನಮ್ಗೆ ಆ ಗೌರವ ಕೊಡ್ಬೇಕು ಅನ್ಸಿದ್ರು ಕೊಡಕ್ಕಾಗ್ತಾ ಇಲ್ಲ ನಮ್ಗೆ ಒಳಗಡೆ ಹಾಕೊಂಡ್ಬಿಡಿ ಚೇಂಬರ್ ನೀವು ಇಲ್ಲಿ ಮುಂದೆ ನೋಡ್ಬೇಡಿ ಪಾಪ ಬಂದ ಪಾಪ ಅವ್ರ ಪಾಠ ಕೆಲಸ ಮಾಡ್ಕೊಂಡು ಹೋಗ್ಲಿ. ಸ್ನೇಹಿತರೆ ನೋಡಿ ನಮ್ ಸರ್ಕಾರಿ ವ್ಯವಸ್ಥೆ ತಲೆನ ಕೆಚ್ಕೊಬೇಕು ಅನ್ಸುತ್ತೆ ನಮ್ಗೆ ನಿಜವಾಗ್ಲೂ ಇಲ್ಲ ಇವ್ರು ಏನ್ ಮಾಡೋದು ಇಂಥವ್ರಿಗೆ ನಾವು ಮುಂದೆ ಇವ್ರಿಗೆ ಹೇಳಿದೀವಿ ಈ ತರ ಮಾಡ್ಬಾರ್ದ್ರಿ ಈ ತರ ಇದ್ ಮಾಡ್ಬಾರ್ದು ಅಂತ ಕೊನೆಗೆ ಈ ಬಾರಿಗೂ ಈ ಸಲಕ್ಕೂ ನೋಡಿ ಒಂದು 5-6 ಜನ 7 ಜನ 10-15 ಜನ ಒಳಗಡೆ ಬ್ರೋಕರ್ಗಳು ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ವ್ಯವಸ್ಥೆಗೆ ಜನ ತೆರಿಗೆ ಕಟ್ಟಿ ದಿನಪ್ರತಿ ಈ ತರ ಈ ವ್ಯವಸ್ಥೆ ಜೊತೆ ಹೋರಾಡ್ತಿರಲ್ಲ ಏನಾಗ್ಬೇಕು ಜನ ಇವತ್ತು ರಿಜಿಸ್ಟರ್ ಆಫೀಸ್ಗಳು ಈ ತರ ಸಬ್ ರಿಜಿಸ್ಟರ್ ಈ ತರ ವಿವಾಹ ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಮಂತ್ರಿಗಳೇ ಹೋಗಿ ಹೋಗಿದ್ದಾರೆ ಏನಪ್ಪ ಒಂದು ಏನದು ಫಿಕ್ಸ್ ಮಾಡ್ಬಿಡಿ ರೇಟ್ ಕಾರ್ಡ್ ಹತ್ರ ಹಾಕ್ಬಿಡಿ ಮೆನು ಹಾಕ್ಬಿಡಿ ಜನ ಸುಮ್ಮನೆ ದುಡ್ಡು ಕೊಟ್ಟು ಕೆಲಸ ಇಮಿಡಿಯೇಟ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದು ತಕರಾರ ಇರಲ್ಲ ಅಂತ ನಾಚಿಕೆಗಳಾಗ್ಬೇಕು ಇವರಿಗೆಲ್ಲ ಸರ್ಕಾರಿ ಸಂಬಳಗಳನ್ನು ತಗೊಂಡು ಈ ತರ ಅಭೇದ್ಯದಿಂದ ಬದುಕಲಿಕ್ಕೆ ಒಪ್ಪನ ಕುಲ್ಲಂ ಒಬ್ಬನ ಸೀನಿಯರ್ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಇದು ಅವ್ರ ಕಣ್ಣೆದುರಿಗೆ ಈ ತರ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಯಾರು ಬಂದವರು ಯಾರನ್ನು ಪಾಪ ಪಾರದರ್ಶಕವಾಗಿ